ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ಅಂಗನವಾಡಿ ಆಶಾ ಡಿಸ್ಟ್ರಿಬ್ಯೂಟ್ ನೌಕರರು ಸುಮಾರು 64 ಲಕ್ಷ ಜನ 50 ವರ್ಷ, 30 ವರ್ಷ, 20 ವರ್ಷಗಳಿಂದ ದುಡಿಮೆಯನ್ನು ಮಾಡ್ತಾ ಇದ್ದಾರೆ. ಇವರ ದುಡಿಮೆ ಆಹಾರ, ಆರೋಗ್ಯ, ಶಿಕ್ಷಣ ಅದರ ಭಾಗವಾಗಿ ಜನರಿಗೆ ಈ ವಿಚಾರಗಳನ್ನು ಮುಟ್ಟಿಸುವಂಥ ಮತ್ತು ಸವಲತ್ತುಗಳನ್ನು ಮುಟ್ಟಿಸುವಂಥ ಪ್ರಮುಖ ಜವಾಬ್ದಾರಿಯೊಂದಿಗೆ ದುಡಿಮೆಯನ್ನು ಮಾಡ್ತಾ ಇದ್ದಾರೆ. ಈ 3 ಯೋಜನೆಗಳು ಕೂಡ ಮೂಲತಃ ಕೇಂದ್ರ ಸರ್ಕಾರದ ಯೋಜನೆಗಳು. ಆದರೆ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನು ಕಾಯಂ ಮಾಡಲಿಕ್ಕೆ ಮತ್ತು ಇವರಿಗೆ ಅಗತ್ಯವಿರುವಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ಯಾವುದೇ ರೀತಿಯ ಒಂದು ಸ್ಟೆಪ್ಸನ್ನು ಅವರು ತಗೊಳ್ತಾ ಇಲ್ಲ. ಸೊ ಇದನ್ನು ವಿರೋಧಿಸಿ ನಾವು ಡಿಸೆಂಬರ್ 1ನೇ ತಾರೀಕಿಂದ ಇಡೀ ದೇಶದಲ್ಲಿ ಹೋರಾಟಕ್ಕೆ ಕರೆಯನ್ನು ಕೊಟ್ವಿ. ಈ ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆ ಪಾರ್ಲಿಮೆಂಟ್ ಸದಸ್ಯರಿಗೆ ಮತ್ತು ಇದು ಕೇಂದ್ರದ ಸಚಿವರುಗಳು ಯಾರಿದ್ದಾರೆ ಅವ್ರುಗಳಿಗೂ ಕೂಡ ಮನವಿಯನ್ನು ಕೊಟ್ಟು ಈ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ, ನೀವು ನಮ್ಮ ಡಿಮ್ಯಾಂಡ್ಗಳನ್ನ ಸೆಟ್ಲ್ ಮಾಡಲಿಕ್ಕೆ ಮಾತಾಡಬೇಕು ಪಾರ್ಲಿಮೆಂಟಲ್ಲಿ ಅನ್ನೋದನ್ನು ಡಿಮ್ಯಾಂಡ್ ಮಾಡಿದ್ವಿ. ಆದರೆ ಅದು ಯಾವುದನ್ನು ಕೂಡ ಅದು ಕಾರ್ಯಗತಕ್ಕೆ ಬರಲಿಲ್ಲ. ಕಡೆಗೆ ನಾವು 1ನೇ ತಾರೀಕಿಂದ ಹೋರಾಟಕ್ಕೆ ಇಳಿದ್ವಿ. 1ನೇ ತಾರೀಕು ಸುಮಾರು 40,000 ಜನ ಪ್ರಹ್ಲಾದ್ ಜೋಶಿಯವರ ಮನೆಯ ಮುಂದೆ, ಇದು ಕುಮಾರಸ್ವಾಮಿಯವರ ಕಚೇರಿ ಮುಂದೆ, ವಿ ಸೋಮಣ್ಣವರ ಕಚೇರಿಯ ಮುಂದೆ ಮತ್ತು ಶೋಭಾ ಕರಂದ್ಲಾಜೆಯವರ ಕಚೇರಿ ಮುಂದೆ ಬಿಡದೇ ಇರುವ ಕಾರಣಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ಹೋರಾಟಗಳನ್ನು ನಾವು ನಡೆಸಿದ್ವಿ. ಸುಮಾರು 40,000 ಜನ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ರಾತ್ರಿ 18,000ಕ್ಕಿಂತ ಹೆಚ್ಚು ಮಹಿಳೆಯರು ಬೀದಿಯಲ್ಲಿ ಮಲಗಿದ್ದಾರೆ. ಸೊ ಈ ಹೆಣ್ಣುಮಕ್ಕಳು ತಮ್ಮ ದೇಹವನ್ನು ತಾವು ಶೋಷಣೆ ಮಾಡಿಕೊಳ್ಳುತ್ತಾ ಅವರು ಈ ಹೋರಾಟಗಳಿಗೆ ಬರುವಂಥದ್ದು. ಸೊ ಆ ಹೋರಾಟದ ಬದ್ಧತೆಯ ಭಾಗವಾಗಿ ಮಾನ್ಯ ಕುಮಾರಸ್ವಾಮಿಯವರು ಮಧ್ಯಪ್ರವೇಶ ಮಾಡಿ, ನಾನು ಕೇಂದ್ರ ಸಚಿವರೊಟ್ಟಿಗೆ ಸಭೆಯನ್ನು ನಡೆಸ್ತೇನೆ, ದಯವಿಟ್ಟು ನೀವು ಹೋರಾಟ ವಾಪಸ್ ತೊಗೊಳ್ಬೇಕು ಅಂತೇಳಿ ಒಂದು ಹೇಳಿದರ ಪರಿಣಾಮ ನಾವು ಹೋರಾಟವನ್ನು ಮುಂದೂಡಿ ದೆಹಲಿಗೆ ಹೋಗಿದ್ವಿ. ಸೊ ದೆಹಲಿಯಲ್ಲಿ ಶಿಕ್ಷಣ ಸಚಿವರು ಮತ್ತು ಹಾಗೆಯೇ ಅನ್ನಪೂರ್ಣ ದೇವಿಯವರು WCD ಮಿನಿಸ್ಟರ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನ ಜಾಯಿಂಟ್ ಸೆಕ್ರೆಟರಿ ಇವ್ರದ್ದೆಲ್ಲರ ಒಟ್ಟಿಗೆನೂ ಕೂಡ ಸಭೆಗಳಾಯಿತು. ಆ ಸಭೆಗಳಲ್ಲಿ ನಾವು ವೇತನ ಹೆಚ್ಚಳ ಮತ್ತು ಬಿಸಿಯೂಟ ಖಾಸಗೀಕರಣ ಮಾಡಬಾರ್ದು ಮತ್ತು 12 ತಿಂಗಳ ವೇತನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಡಿಮ್ಯಾಂಡ್ ಮಾಡಿದ್ದೀವಿ. ಅಂಗನವಾಡಿಗೆ ಸಂಬಂಧಪಟ್ಟು ವೇತನ ಹೆಚ್ಚಳ, FRS ರದ್ದು ಮಾಡಬೇಕು, ಗ್ರ್ಯಾಜ್ಯುಟಿಯನ್ನು ಕೊಡಬೇಕು, ಎಲೆಕ್ಷನ್ ಕೆಲಸಗಳಿಗೆ ಉಪಯೋಗಿಸಬಾರ್ದು ಮತ್ತು ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಆಶಾಗೆ ಸಂಬಂಧಪಟ್ಟು ಪ್ರೋತ್ಸಾಹಧನ ಬೇಡ, ನಿಗದಿತ ವೇತನವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಡಿಮ್ಯಾಂಡ್ ಮಾಡಿ ಚರ್ಚೆಗಳಾಗಿದ್ದಾವೆ. ಸೊ ಈ ಎಲ್ಲ ಚರ್ಚೆಗಳಲ್ಲೂ ಕೂಡ ಮಾನ್ಯ ಕುಮಾರಸ್ವಾಮಿಯವರು ಇದ್ದು ಚರ್ಚೆಗಳಾಗಿದ್ದಾವೆ. ಅವರು ಕೂಡ ನಮಗೆ ಅಶ್ಯೂರ್ ಮಾಡಿದ್ದಾರೆ, ನಾನು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ಈ ಸಾರಿ ಬಜೆಟಲ್ಲಿ ಇದು ಬರುವ ರೀತಿಯಲ್ಲಿ ನಾನು ಪ್ರಯತ್ನವನ್ನು ನಡೆಸ್ತೇನೆ ಅಂತ. ಸೊ ಹಾಗಾಗಿ ಆ ಪ್ರಯತ್ನವನ್ನು ಅವರು ಸಫಲ ಆಗಲಿ ಮತ್ತು ಈ ಪ್ರಯತ್ನವನ್ನು ಮಾಡಿದಂಥ ಕುಮಾರಸ್ವಾಮಿಯವರಿಗೆ ನಾವು ಈ ಮುಖಾಂತರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಮಾತ್ರ ಅಲ್ಲ, ಉಳಿದ ನಮ್ಮ ರಾಜ್ಯ ಸಚಿವರುಗಳೇನಿದ್ದಾರೆ, ರಾಜ್ಯದಿಂದ ಪ್ರತಿನಿಧಿಸುವ 3 ಕೇಂದ್ರ ಸಚಿವರು ಏನಿದ್ದಾರೆ ಅವರು ಕೂಡ ಪ್ರಯತ್ನಗಳು ನಡೆಸಬೇಕು. ಪಾರ್ಲಿಮೆಂಟ್ ಸದಸ್ಯರು ಕೂಡ ಲೋಕಸಭೆಯಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೇನೆ. ಫೆಬ್ರವರಿ ಒಳಗಡೆ ಏನೂ ಕೂಡ ಬಜೆಟಲ್ಲಿ ಇದು ರಿಫ್ಲೆಕ್ಷನ್ ಬರಲಿಲ್ಲ ಅಂತೇಳಿದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತೆ, ವ್ಯಾಪಕಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮಸ್ಕಾರ.